ಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಅನಂತೋ ಹುತ ಭುಕ್ ಭೋಕ್ತ ಸುಖದೋ ನೈಕಜೋಗ್ರಜಃ ಅನಿರ್ವಿಣ್ಣಃ ಸದಾ ಮರ್ಷಿ ಲೋಕಾಧಿಷ್ಠಾನಮದ್ಭುತಃ. ಓಂ ಅನಂತಾಯ ನಮಃ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ ಭಗವಂತ. ಹೀಗಾಗಿ ಭಗವಂತ ಅನಂತಃ. ಓಂ ಹುತಭುಜೇ ನಮಃ. ಯಜ್ಞದಲ್ಲಿ ಅರ್ಪಿಸುವ ಹವಿಸ್ಸನ್ನು ಸ್ವೀಕರಿಸುವವನು ಭಗವಂತ. ಯಾಗದಿಂದ ಆರಾಧಿಸಲ್ಪಡುವವನು ಭಗವಂತ. ದೇವತೆಗಳ ಒಡೆಯ ಭಗವಂತ. ಸರ್ವಶಬ್ದ ವಾಚ್ಯ ಭಗವಂತ. ಹೀಗಾಗಿ ಭಗವಂತ ಹುತಭುಕ್. ಓಂ ಭೋಕ್ತ್ರೇ ನಮಃ. ಭಗವಂತ ಕಾಪಾಡುವವನಾಗಿದ್ದಾನೆ. ಪ್ರಪಂಚವನ್ನು ಆಳುವವನಾಗಿದ್ದಾನೆ. ಜಗತ್ತನ್ನು ರಕ್ಷಿಸುವವನಾಗಿದ್ದಾನೆ. ಸರ್ವರನ್ನೂ ರಕ್ಷಿಸುವವನಾಗಿದ್ದಾನೆ. ಹೀಗಾಗಿ ಭಗವಂತ ಭೋಕ್ತ. ಓಂ ಸುಖದಾಯ ನಮಃ. ಪಾಪಿಗಳಿಗೆ ನರಕವನ್ನು ಕೊಡುವವನು ಭಗವಂತ. ಪುಣ್ಯವಂತರಿಗೆ ಸ್ವರ್ಗವನ್ನು ಕೊಡುವವನು ಭಗವಂತ. ಹೀಗಾಗಿ ಭಗವಂತ ಸುಖದಃ. ಓಂ ನೈಕಜಾಯ ನಮಃ. ಧರ್ಮವನ್ನು ಕಾಪಾಡುವುದಕ್ಕಾಗಿ ಅನೇಕ ಸಲ ಅವತಾರವನ್ನು ತಾಳುತ್ತಾನೆ ಭಗವಂತ. ಹೀಗಾಗಿ ಭಗವಂತ ನೈಕಜಃ. ಓಂ ಅಗ್ರಜಾಯ ನಮಃ. ಎಲ್ಲಕ್ಕಿಂತ ಎಲ್ಲರಿಗಿಂತ ಮೊದಲು ಅವತರಿಸಿದವನು ಭಗವಂತ. ಹೀಗಾಗಿ ಭಗವಂತ ಅಗ್ರಜಃ. ಓಂ ಅನಿರ್ವಿಣ್ಣಾಯ ನಮಃ. ಭಗವಂತ ಎಲ್ಲ ಕಾಮಗಳನ್ನೂ ಪಡೆದುಕೊಂಡವನಾಗಿದ್ದಾನೆ. ಆದ್ದರಿಂದ ಇನ್ನೂ ಏನನ್ನಾದರೂ ಪಡೆಯಬೇಕು ಎಂಬುದು ಭಗವಂತನಿಗೆ ಇಲ್ಲ. ಹೀಗಾಗಿ ಅತೃಪ್ತಿಯು, ನಿರ್ವೇದವು, ಬೇಸರವು ಭಗವಂತನಿಗೆ ಇಲ್ಲ. ಹೀಗಾಗಿ ಭಗವಂತ ಅನಿರ್ವಿಣ್ಣಃ. ಓಂ ಸದಾಮರ್ಷಿಣೇ ನಮಃ. ಸಾತ್ವಿಕರಿಂದ ತಿಳಿಯದೇ ತಪ್ಪಾದಾಗ ಭಗವಂತ ಅದನ್ನು ಕ್ಷಮಿಸುತ್ತಾನೆ. ಹೀಗಾಗಿ ಭಗವಂತ ಸದಾಮರ್ಷಿ. ಓಂ ಲೋಕಾಧಿಷ್ಠಾನಾಯ ನಮಃ. ಸಮಸ್ತ ಲೋಕಗಳಿಗೂ ಆಸರೆಯಾಗಿರುವವನು ಭಗವಂತ. ಇಡೀ ವಿಶ್ವಕ್ಕೆ ಮೂಲಾಧಾರ ಭಗವಂತ. ಸಂಪೂರ್ಣ ಜಗತ್ತನ್ನು ಧಾರಣೆ ಮಾಡಿರುವ ಏಕೈಕ ಕೊನೆಯ ಆಸರೆ ಭಗವಂತ. ಹೀಗಾಗಿ ಭಗವಂತ ಲೋಕಾಧಿಷ್ಠಾನಂ. ಓಂ ಅದ್ಭುತಾಯ ನಮಃ. ಭಗವಂತನನ್ನು ನೋಡಿದವರಿಗೂ ಸಹ ಆತನನ್ನು ಸಂಪೂರ್ಣವಾಗಿ ವರ್ಣಿಸಲು ಸಾಧ್ಯವಿಲ್ಲ. ಭಗವಂತ ಎಲ್ಲಕ್ಕಿಂತ ವಿಸ್ಮಯನಾಗಿದ್ದಾನೆ, ಆಶ್ಚರ್ಯಕರನಾಗಿದ್ದಾನೆ, ಅಚ್ಚರಿಯೊಳಚ್ಚರಿಯಾಗಿದ್ದಾನೆ. ಹೀಗಾಗಿ ಭಗವಂತ ಅದ್ಭುತಃ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.